ನಮಸ್ಕಾರ, ಕನ್ನಡ ಒನ್ಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ಮಂಗಳೂರಿನಲ್ಲಿ ರಹೀಂ ಮರ್ಡರ್ ಕುರಿತು ನಿಮಗೆಲ್ರಿಗೂ ಗೊತ್ತೇ ಇದೆ. ಸತತವಾಗಿ 3 ದಿನಗಳಿಂದ ನಾವು ಅದನ್ನು ಕವರ್ ಮಾಡ್ತಾ ಇದ್ದೀವಿ. ನಿರಂತರವಾಗಿ ಅದರ ಬಗ್ಗೆ ಚರ್ಚೆಗಳು, ಸುದ್ದಿಗಳು ಬರ್ತಾನೆ ಇದ್ದಾವೆ. ಇವತ್ತು ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಿರುವಂತಹದ್ದು ಮಂಗಳೂರಿನ ಅಥವಾ ದಕ್ಷಿಣ ಕನ್ನಡದಲ್ಲಿರುವಂತಹ ಕಾಂಗ್ರೆಸ್ನಲ್ಲಿ ಮುಸ್ಲಿಂ ಸದಸ್ಯರು, ಕಾರ್ಯಕರ್ತರು ಅಥವಾ ಯಾರು ಪದಾಧಿಕಾರಿಗಳಿದ್ದಾರೆ ಅವರು ಸಿಡಿದು ಎದ್ದಿದ್ದಾರೆ ಕಾಂಗ್ರೆಸ್ ವಿರುದ್ಧನೇ. ಯಾಕೆಂದರೆ ಕಾಂಗ್ರೆಸ್ ಮುಸ್ಲಿಮರಿಗೆ ರಕ್ಷಣೆ ಕೊಡೋದರಲ್ಲಿ ಎಡವಿದೆ. ನಿರಂತರವಾಗಿ ಮುಸ್ಲಿಮರ ಕೊಲೆಗಳಾಗ್ತಿದ್ದಾವೆ, ಮುಸ್ಲಿಮರ ಮೇಲೆ ದೌರ್ಜನ್ಯ ನಡೀತಾ ಇದೆ, ದ್ವೇಷ ಭಾಷಣಗಳು ನಿಂತಿಲ್ಲ, ಆಕ್ರಮಣಕಾರಿ ಮನೋಭಾವ ಹಿಂದುತ್ವ ಪಡೆಗಳಿಂದ ನಿರಂತರವಾಗಿ ನಡೀತಾ ಇದೆ. ಆದರೆ ಈ ಕಾಂಗ್ರೆಸ್ ಸರ್ಕಾರ ಏನೂ ಮಾಡ್ತಿಲ್ಲ. ಅದರಲ್ಲೂ ವಿಶೇಷವಾಗಿ ಗೃಹ ಮಂತ್ರಿ ಜಿ ಪರಮೇಶ್ವರ್ ಏನನ್ನೂ ಮಾಡ್ತಿಲ್ಲ. ಅವ್ರ ಕೈಯಲ್ಲಿ ಅದನ್ನು ನಿಭಾಯಿಸೋಕೆ ಆಗ್ತಿಲ್ಲ. ಹಾಗಾಗಿ ಅವರು ರಾಜೀನಾಮೆ ಕೊಡಬೇಕು ಅಂತ ಒಂದಷ್ಟು ಮುಸ್ಲಿಂ ಜನತೆ, ಅಲ್ಲಿರುವಂತಹ ಜನನೇ ವಾದ ಮಾಡ್ತಿದ್ದಾರೆ. ನಾಯಕರು, ಕಾಂಗ್ರೆಸ್ನಲ್ಲಿರುವಂತಹ ನಾಯಕರು ಓಪನ್ ಆಗಿ ಅದು ಹೇಳೋಕ್ಕೆ ಆಗದೆ ಹೋದರೂ ಸಹ ಒಳಗೊಳಗೆ ಅಂತಹದೇ ಒಂದು ಯೋಚನೆಯನ್ನು ಮಾಡ್ತಿದ್ದಾರೆ. ಪರಮೇಶ್ವರ್ ಅಸಮರ್ಥರಿದ್ದಾರೆ ಗೃಹ ಮಂತ್ರಿಯಾಗಿ. ಸೊ ಏನಾಯಿತು ಇವತ್ತು ಕಾಂಗ್ರೆಸ್ನಲ್ಲಿ ಅಂತಂದರೆ, ಎಲ್ಲರೂ ಕೂಡ ಸಭೆ ಸೇರಿ ಸಾಮೂಹಿಕ ರಾಜೀನಾಮೆಯ ಘೋಷಣೆ ಮಾಡಿದ್ರು. ಅದ್ರ ಬಗ್ಗೆ ಹೇಳ್ತೀನಿ. ಅದಕ್ಕಿಂತ ಮೊದಲು ಸಿದ್ದರಾಮಯ್ಯನವರು ಏನು ಮಾಡ್ತಿದ್ದಾರೆ ಇಂತಹ ಸನ್ನಿವೇಶದಲ್ಲಿ ಅಂತ ಪ್ರಶ್ನೆ ಕೇಳಬೇಕಾಗತ್ತೆ. ಯಾಕೆಂದರೆ ಅಟ್ಲೀಸ್ಟ್ ಗೃಹ ಮಂತ್ರಿನಾದರೂ ಅಲ್ಲಿ ಕಳಿಸ್ಬೋದಾಗಿತ್ತು, ಕಳಿಸಿಲ್ಲ. ಆ ರಹೀಂ ಕುಟುಂಬಕ್ಕೆ ಒಂದಷ್ಟು ಸಾಂತ್ವನ ಹೇಳ್ಬೋದಾಗಿತ್ತು, ಅದನ್ನು ಹೇಳಿಲ್ಲ. ಒಂದು ಫೋನ್ ಕಾಲು ಮಾಡಿಲ್ಲ. ಜಿಲ್ಲಾ ಉಸ್ತುವಾರಿ ಸಚಿವರು ಭೇಟಿ ಕೊಟ್ಟಿಲ್ಲ ಆ ಕುಟುಂಬಕ್ಕೆ. ಕಣ್ಣೀರು ಹಾಕ್ತಾ ಇರೋದು ಆ ಕುಟುಂಬ. ಆದರೆ ಸಿದ್ದರಾಮಯ್ಯನವರು ಬ್ಯುಸಿ ಯಾವುದರಲ್ಲಿದ್ದಾರೆ ಅಂದರೆ ಕಾಂಗ್ರೆಸ್ಸಿಗರನ್ನು ಮನವೊಲಿಸೋದ್ರಲ್ಲಿ ಸೀರಿಯಸ್ ಆಗಿದ್ದಾರೆ. ರಾಜೀನಾಮೆಗಳನ್ನು ಕೊಡಬೇಡಿ, ಕಾಂಗ್ರೆಸ್ ವಿರುದ್ಧ ಮಾತಾಡಬೇಡಿ, ಕಾಂಗ್ರೆಸ್ ಬಿಟ್ಟು ಹೋಗಬೇಡಿ, ಇದರಲ್ಲಿ ಬ್ಯುಸಿ ಇದ್ದಾರೆ. ಕಾಂಗ್ರೆಸ್ ನಾಯಕರು, ಕಾರ್ಯಕರ್ತರು ಅವರನ್ನು ಮನವೊಲಿಸೋದ್ರಲ್ಲಿ ಬ್ಯುಸಿ ಇದ್ದಾರೆ. ಯಾಕೆ ಹೀಗೆ ಅಂತ ನಾವು ಕೇಳಬೇಕಾಗತ್ತೆ. ಆ ನಂತರ ನಿಮಗೆ ಇದು ಅರ್ಥ ಆಗುತ್ತೆ ಏನು ನಡೀತು ಇವತ್ತು ಮಂಗಳೂರಲ್ಲಿ ಅಂತ. ಮಂಗಳೂರಲ್ಲಿ ಏನು ನಡೀತು ಅಂದರೆ, ಮಂಗಳೂರಲ್ಲಿರುವಂತಹ ಬೋಳಾರ್ ಅನ್ನುವಂತಹ ಪ್ರದೇಶದಲ್ಲಿರುವ ಒಂದು ಶಾದಿ ಮಹಲ್ನ ನಿನ್ನೆನೇ ಅನೌನ್ಸ್ ಮಾಡಿದರು. ಇಲ್ಲಿ ಎಲ್ಲರೂ ಸೇರಬೇಕು, ಮುಸ್ಲಿಂ ಮುಖಂಡರು, ಕಾರ್ಯಕರ್ತರು, ಕಾಂಗ್ರೆಸ್ ಪಕ್ಷದಲ್ಲಿರುವವರು ಪ್ರತಿಯೊಬ್ಬರು ಸೇರಬೇಕು ಅಂತ ನಿನ್ನೆನೇ ಬಂದಿದ್ದರು. ಮತ್ತು ನಿನ್ನೆ ಆ ಸಭೆಗೂ ಇವತ್ತಿನ ಸಭೆಗೂ ಮೊದಲನೇ ಒಂದಷ್ಟು ಕಾಂಗ್ರೆಸ್ ನಾಯಕರು ತಾವು ರಾಜೀನಾಮೆ ತಮ್ಮ ಪಕ್ಷದಲ್ಲಿ ತಮ್ಮ ಸ್ಥಾನಗಳಿಗೆ ರಾಜೀನಾಮೆ ಕೊಡೋದಾಗಿ ನಿನ್ನೆನೇ ಘೋಷಣೆ ಮಾಡಿದರು. ಅದರಲ್ಲೂ ಅಲ್ಪಸಂಖ್ಯಾತ ವಿಭಾಗದ ಜಿಲ್ಲಾಧ್ಯಕ್ಷರು, ಮಾಜಿ ಮೇಯರ್ ಇವರೆಲ್ಲ ಅನೌನ್ಸ್ ಮಾಡಿದರು ನಿನ್ನೆನೆ, ನಾವು ಕಾಂಗ್ರೆಸ್ ಬಿಡ್ತೀವಿ, ಕಾಂಗ್ರೆಸ್ಗೆ ರಾಜೀನಾಮೆ ಕೊಡ್ತೀವಿ, ಅದೇ ರೀತಿ ಸಾಕಷ್ಟು ಜನ ನಾವು ಕೊಡ್ತೀವಿ ಅಂತಿದ್ರು. ಅವರೆಲ್ಲರೂ ಸಹ ಇವತ್ತು ಸಭೆ ಸೇರಿದರು. ನಿನ್ನೆ ಆ ಅನೌನ್ಸ್ಮೆಂಟ್ ಮಾಡಿದ್ದಕ್ಕೂ ಇವತ್ತು ಸಭೆ ಸೇರಿದ್ದಕ್ಕೂ ನಡುವೆ ಸಿದ್ದರಾಮಯ್ಯನವರು ಅಥವಾ ಕಾಂಗ್ರೆಸ್ ಪಕ್ಷ ಏನೋ ಒಂದು ಸಂಧಾನ ಮಾಡುವಂತಹ ಪ್ರಯತ್ನ ಮಾಡಿದೆ. ಒಂದು ಕುಟುಂಬ ಕಣ್ಣೀರು ಹಾಕ್ತಿದೆ, ಅವರಿಗೆ ರೀಚ್ ಆಗಲಿಲ್ಲ, ಅವ್ರಿಗೊಂದು ಫೋನ್ ಮಾಡಲಿಲ್ಲ, ಅವರನ್ನು ವಿಚಾರಿಸಲಿಲ್ಲ, ಅವ್ರ ಮನೆಗೆ ಹೋಗಲಿಲ್ಲ. ಆದರೆ ಯಾವಾಗ ಇವರು ರಾಜೀನಾಮೆ ಅಂತಂದ್ರು ಅವರನ್ನು ಮನವೊಲಿಸೋದ್ರಲ್ಲಿ ಬ್ಯುಸಿ ಆಗಿಬಿಟ್ರು. ಏನೋ ಮ್ಯಾಜಿಕ್ ಮಾಡಿದ್ದಾರೆ. ಕಾಂಗ್ರೆಸ್ ನಾಯಕರ ಮನವನ್ನು ಒಲಿಸೋದ್ರಲ್ಲಿ ಸಕ್ಸಸ್ ಆಗಿದ್ದಾರೆ ಕಾಂಗ್ರೆಸ್ ಪಾರ್ಟಿಯಾಗಿ. ಇವತ್ತು ಸಭೆಗೆ ಆ ಮನವೊಲಿದಿದ್ದಂತಹ ನಾಯಕರು, ಅದರಲ್ಲೂ ವಿಶೇಷವಾಗಿ ಶಾಹುಲ್ ಹಮೀದ್, ದಕ್ಷಿಣ ಕನ್ನಡ ಜಿಲ್ಲೆಯ ಕಾಂಗ್ರೆಸ್ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರು, ಅವರಂತೂ ಫುಲ್ ಕನ್ವಿನ್ಸ್ ಆಗಿದ್ರು, ರಾಜೀನಾಮೆ ಕೊಡೋದು ಬೇಡ ಅನ್ನೋ ರೀತಿಯಲ್ಲಿ ಫುಲ್ ಪ್ರಿಪೇರ್ ಆಗಿ ಬಂದಿದ್ದರು. ಕಾರ್ಯಕರ್ತರು ಎಲ್ಲ ಸೇರಿದ್ರು ಸಭೆಯಲ್ಲಿ. 1 ವಾರ ಗಡುವು ಕೊಡೋಣ, ನೋಡೋಣ ಏನು ಮಾಡ್ತಾರೆ ಈ ಸರ್ಕಾರದವರು, ಏನು ಕ್ರಮಗಳನ್ನು ಕೈಗೊಳ್ಳುತ್ತೆ ಕಾಂಗ್ರೆಸ್ ಸರ್ಕಾರ, ಆಮೇಲೆ ತೀರ್ಮಾನ ಮಾಡೋಣ ಅನ್ನುವಂತಹ ಒಂದು ಬಿಟ್ಟನ್ನು ಹಾಕಿದ್ರು. ಅಲ್ಲಿದ್ದ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಪಿತ್ತ ನೆತ್ತಿಗತ್ತಿತು. ನಿನ್ನೆ ನೀವೇ ಹೇಳಿದ್ರಿ ರಾಜೀನಾಮೆ ಕೊಡ್ತೀನಿ ಅಂತ, ಇವತ್ತು ಬಂದು ಹಿಂಗೆ ಹೊಡಿತಾ ಇದ್ದೀರಿ, ಉಲ್ಟಾ ಹೊಡಿತಾ ಇದ್ದೀರಿ, ಇದನ್ನೆಲ್ಲ ನಾವು ಒಪ್ಪೋಕ್ಕೆ ಸಾಧ್ಯನೇ ಇಲ್ಲ ಅಂತ ಜೋರು ಗಲಾಟೆ ಶುರುವಾಗೋಯಿತು ಕಾಂಗ್ರೆಸ್ ಸಭೆಯಲ್ಲಿ. ಯಾರು ಏನು ಕಿರ್ಚಾಡ್ತಿದ್ದಾರೆ ಅನ್ನೋದು ಸಹ ಅರ್ಥ ಆಗ್ತಿರ್ಲಿಲ್ಲ. ಆದರೆ ಒಂದಂತೂ ಅರ್ಥ ಆಗ್ತಿತ್ತು, ಈ ಕಾಂಗ್ರೆಸ್ ನಾಯಕರ ಉಲ್ಟಾ ಪಲ್ಟಿ ಇತ್ತಲ್ಲ, ಅದರ ವಿರುದ್ಧ ಕಾಂಗ್ರೆಸ್ ಕಾರ್ಯಕರ್ತರು ರೊಚ್ಚಿಗೆದ್ದುಬಿಟ್ಟಿದ್ರು. ಪರಿಸ್ಥಿತಿ ಹೀಗಿದೆ ಅಂತ ಅರ್ಥ ಮಾಡಿಕೊಂಡು ಇನ್ನು ನಾವು ಏನಾದರೂ ಸ್ವಲ್ಪ ಯಾಮಾರಿದ್ರು ಸಹ ಕೈ ಮೀರಿ ಹೋಗುತ್ತೆ ಅನ್ನುವ ಸನ್ನಿವೇಶದಲ್ಲಿ ಹೌದು ಹಾಗಾದರೆ ನಾವು ರಾಜೀನಾಮೆ ಕೊಡ್ತೀನಿ ಅಂತ ಕೊನೆಗೆ ಒಪ್ಕೊಂಡ್ರು ಶಾಹುಲ್ ಹಮೀದ್
ಮತ್ತು ಇತರೆ ದೊಡ್ಡ ದೊಡ್ಡ ನಾಯಕರು ಅಂತ ಕರೆಸ್ಕೊಳ್ಳುವವರು ಕಾಂಗ್ರೆಸ್ನವರು ಎಲ್ಲರೂ ಸಹ ಒಬ್ಬೊಬ್ಬರಾಗಿ ರಾಜೀನಾಮೆಯನ್ನು ಘೋಷಣೆ ಮಾಡಿದ್ರು. ರಾಜೀನಾಮೆ ಪತ್ರಕ್ಕೆ ಎಲ್ಲರೂ ಸಹ ಮುಗಿಬಿದ್ದು ಸಹಿಗಳನ್ನು ಹಾಕಿ ಅಲ್ಲಿಗೆ ಒಂದು ಸಾಮೂಹಿಕ ರಾಜೀನಾಮೆ ಕಾರ್ಯಕ್ರಮವಾಗಿ ಇವತ್ತಿನ ಕಾರ್ಯಕ್ರಮ ನೆರವೇರಿತು. ಇದಿಷ್ಟು ಕಾಂಗ್ರೆಸ್ಸಿನಲ್ಲಿ ಇವತ್ತು ನಡೆದಿರುವಂತಹ ಘಟನಾವಳಿಗಳು. ಇದರ ನಡುವೆ ಏನು ಡೆವಲಪ್ಮೆಂಟ್ ಆಗಿದೆಯಪ್ಪ ರಹೀಮ್ ಮರ್ಡರ್ ಕೇಸಲ್ಲಿ ಅಂತಂದರೆ, ನಿನ್ನೆ ಯಾರನ್ನು ವಶಕ್ಕೆ ಪಡೆದಿದ್ರಲ್ಲ, ದೀಪಕ್ ಮತ್ತು ಇನ್ನಿಬ್ಬರನ್ನು ವಶಕ್ಕೆ ಪಡ್ಕೊಂಡಿದ್ರು. ಆ ಇಬ್ಬರು ಎಲ್ಲರೂ ಸೇರಿ ದೀಪಕ್, ಪೃಥ್ವಿರಾಜ್, ಚಿಂತನ್ ಅನ್ನುವಂಥವ್ರು. ಈ ದೀಪಕ್ ಮತ್ತು ಪೃಥ್ವಿರಾಜ್ 21 ವರ್ಷದವರು, ಈ ಚಿಂತನ್ ಅನ್ನುವಂಥವನು 19 ವರ್ಷದ ಯುವಕ. ದೀಪಕ್ ಅನ್ನುವಂಥವನೇ ಫೋನ್ ಮಾಡಿ ಮರಳಬೇಕು ಅಂತ ಪಿಕಪ್ ಗಾಡಿ ಕರೆಸ್ಕೊಂಡಿದ್ದು. ಸೊ ಅವನ ಮೇಲೇ ಈಗ ದೊಡ್ಡ ಅನುಮಾನ ಇರುವಂಥದ್ದು. ಅವನು ಸೇರಿ ಇನ್ನು ಇಬ್ಬರು ಯಾರು ವಶದಲ್ಲಿದ್ದರೂ ಅವರೀಗ ಬಂಧನ ಆಗಿದ್ದಾರೆ. ಮಿಕ್ಕವರಿಗಾಗಿ ಶೋಧ ನಡೀತಾ ಇದೆ. ಇದರ ನಡುವೆ ಸಂಘ ಪರಿವಾರ ಸತ್ತೋಗಿರೋನನ್ನೇ ವಿಲನ್ ಮಾಡೋದಕ್ಕೆ ಸಾಕಷ್ಟು ಪ್ರಯತ್ನಗಳನ್ನು ಮಾಡ್ತಾ ಇದೆ. ನಿಷೇಧಿತ ಸಂಘಟನೆಯ ಸದಸ್ಯ ಆಗಿದ್ದ, ಎಲ್ಲೋ ಹಲ್ಲೆ ಮಾಡಿದ ಯಾವುದೋ ವಿಡಿಯೋ ಹಾಕಿ, ಬೇರೆ ಯಾರ್ದೋ ವಿಡಿಯೋ ಹಾಕಿ ಈ ಹಲ್ಲೆ ಅವನೇ ಮಾಡ್ತಿರೋದು ಅಂತ ತೋರಿಸುವ ಪ್ರಯತ್ನ, ಇನ್ನು ಏನೇನೋ ಆ ಕೆಲಸವನ್ನು ಸಂಘ ಪರಿವಾರದವರು ಮಾಡ್ತಿದ್ದಾರೆ. ಇದಿಷ್ಟು ಹಮೀದ್ ಮರ್ಡರ್ ಕೇಸಲ್ಲಿ ಇವತ್ತು ಕಾಂಗ್ರೆಸ್ ಕಡೆಯಿಂದ ಆಗಿದ್ದಂತಹ ಬೆಳವಣಿಗೆಗಳು ಮತ್ತು ಅದರ ಸುತ್ತಮುತ್ತ ಆಗಿರುವಂತಹ ಬೆಳವಣಿಗೆಗಳು. ಆ ಸುಳ್ಳು ಸುದ್ದಿ ಇದೆಯಲ್ಲ, ಫೇಕ್ ನ್ಯೂಸ್, ಒಂದು ವಿಡಿಯೋ ಹರಿಬಿಟ್ಟು ವೈರಲ್ ವಿಡಿಯೋ, ಅದರಲ್ಲಿ ಹಿಂದೂ ಮುಸ್ಲಿಮರು ಹೊಡೆದಾಡ್ತಿದ್ದಾರೆ. ಅದರಲ್ಲಿ ಇರುವಂತಹದ್ದು ರಹೀಮೇ ಇರೋದು, ರಹೀಮೇ ಹೊಡಿತಾ ಇರೋದು ಹಿಂದೂಗಳಿಗೆ. ಆತ ನಿಷೇಧಿತ ಸಂಘಟನೆಯ ಸದಸ್ಯನಾಗಿದ್ದ ಅಂತ ಹೇಳಿದಂತಹದ್ದು ಸತ್ಯಾಂಶ ಏನು ಅನ್ನೋದನ್ನು ಇನ್ನೊಂದು ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ. ಯಾಕೆಂದರೆ ಒಂದೇ ವಿಡಿಯೋದಲ್ಲೆಲ್ಲ ತುರುಕಿದಾಗ ಅದು ಸಾಕಷ್ಟು ಗೊಂದಲನೂ ಆಗುತ್ತೆ, ಸಾಕಷ್ಟು ವಿಚಾರಗಳು ಮಿಸ್ ಆಗೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಅದನ್ನು ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ, ಅದನ್ನು ಸಹ ನೋಡಿ. ಆಗ ನಿಮಗೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ ಸಂಘ ಪರಿವಾರ ಯಾವ ರೀತಿ ಫೇಕ್ ನ್ಯೂಸನ್ನು ಬಳಸ್ಕೊಂಡು ಮೃತ ವ್ಯಕ್ತಿಯನ್ನು ವಿಲ್ಲನ್ ಮಾಡುವಂತಹ, ಆತನ ಮೇಲೆ ಯಾವ ಅಪರಾಧ ಹಿನ್ನೆಲೆಯ ಕೇಸುಗಳು ಇಲ್ಲ, ಎಂತಹ ಕಂಪ್ಲೇಂಟ್ಗಳು ಇಲ್ಲ. ಆತ ತನ್ನ ಹೊಟ್ಟೆಪಾಡಾಯಿತು ಅಂತ ಬದುಕ್ತಾ ಇದ್ದಂಥ ವ್ಯಕ್ತಿ ಅಂತ ಎಲ್ಲರೂ ಹೇಳ್ತಾರೆ, ಮತ್ತು ಅದೇ ರೀತಿ ಇದೆ ಕೂಡ. ಆದರೂ ಸಹ ಫೇಕ್ ನ್ಯೂಸ್ ಮೂಲಕ ಏನೋ ಮಾಡೋಕ್ಕೆ ಹೊರಟಿದ್ರಲ್ಲ, ಅದರ ಬಗ್ಗೆ ಆ ವಿಡಿಯೋವನ್ನು ನೋಡಿ. ಇದಿಷ್ಟು ಇವತ್ತಿನ ಬೆಳವಣಿಗೆಗಳು. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.